ಇವತ್ತು ನಮ್ಮ ಮನೆಗೆ ಒಬ್ರು ಬರ್ತಾ ಇದ್ದಾರೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ 7:30ಗೆ ರಾಜು ಹೊರಗಡೆ ಹೊರಟಿದ್ದಾರೆ. ಏಕೆಂದರೆ ಚಿನಿಮಾ ಮತ್ತು ಮೋಕ್ಷ ಇವತ್ತು ಊರಿಂದ ಬರ್ತಾಯಿದ್ರು, ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೋದರು. ಇನ್ನು ಅಷ್ಟರಲ್ಲಿ ಬೆಳಗ್ಗೆನೇ ಚಿನಿಮಾ ಕೂಡ ಎದ್ದಿದ್ರೆ ಅವಳನ್ನು ಕೂಡ ಕರ್ಕೊಂಡು ಹೋಗಬೇಕು ಅಂಥೇಳಿ ರಾಜು ನೈಟೇ ಅಂದ್ಕೊಂಡಿದ್ರು. ಬಟ್ ಅವಳು ಎದ್ದಿರಲಿಲ್ಲ. ಹಾಗಾಗಿ ನಾನು ಪಾಪು ಚಿನಿಮಾ ಮನೇಲೇ ಇದ್ವಿ. ಏಕೆಂದರೆ ನಾನು ಒಬ್ಬಳೇ ಇಬ್ಬರು ಮಕ್ಕಳನ್ನ ನೋಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಅಂಥೇಳಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅವಳು ಇವ್ರು ಬರೋವರೆಗೂ ಇನ್ನೂ ಎದ್ದೇ ಇರಲಿಲ್ಲ. ಹಾಗಾಗಿ ಪಾಪುನೊಬ್ಬನೇ ಎಬ್ಬಿಸ್ಬಿಟ್ಟು ನಾನು ಅವನಿಗೆ ಸ್ನಾನ ಮಾಡಿಸ್ಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ಅಷ್ಟರಲ್ಲಿ ರಾಜು ಹೋಗಿ ಇವ್ರನ್ನ ಕರ್ಕೊಂಡು ಬಂದರು. ಇವತ್ತು ಚಿನಿಮಾಗೆ ಸ್ಕೂಲ್ ಬೇರೆ ಇರಲಿಲ್ಲ ಅಲ್ವಾ, ಹಾಗಾಗಿ ಮಲಗಲಿ ಅಂತೇಳಿ ಸುಮ್ಮನೆ ಇದ್ದೆ. ಸ್ಕೂಲ್ ಇಲ್ಲ, ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಸ್ವಲ್ಪ ಲೇಟಾಗಿ ಎಬ್ಬಿಸ್ತೀನಿ ಅವಳನ್ನು. ಇನ್ನು ಅದು ಅಲ್ಲದೆ ರಾತ್ರಿಯೇ ಗೊತ್ತಿತ್ತು ನಾಳೆ ರೇಖಾ ಬರ್ತಾ ಇದ್ದಾಳೆ ಅಂತ. ಅಂದರೆ ವಿಡಿಯೋ ಕಾಲ್ ಮಾಡಿದ್ಲು ಅವಳು ಬಸ್ ಹತ್ತಿರಬೇಕಾದ್ರೆ. ಹಾಗಾಗಿ ಅವ್ರ ಊರಿಂದ ಬರೋದು ಅವಳಿಗೂ ಕೂಡ ಗೊತ್ತಿತ್ತು. ನೋಡಿ ಇನ್ನೂ ಎದ್ದಿಲ್ಲ, ಈಗ ಎಬ್ಬಿಸ್ತಾ ಇದ್ದಾಳೆ ರೇಖಾ ಬಂದುಬಿಟ್ಟು. ಇನ್ನು ಮೋಕ್ಷಗೂ ಸ್ಕೂಲ್ ರಜಾ ಇತ್ತಂತೆ. ಹಾಗಾಗಿ ಇವರಿಬ್ಬರು ಚೆನ್ನಾಗಿ ಆಟ ಆಡ್ಕೋತಾರಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ, ಇವ್ರಿಗೂ ಬೋರ್ ಆಗೋದಿಲ್ಲ. ಹಾಗಾಗಿ ರೇಖಾ ಕೂಡ ಬಂದಿದ್ಲು ಊರಿಂದ. ಜೊತೆಗೆ ಕೆಲವರು ನೀವು ಕೂಡ ಕೇಳ್ತಾ ಇದ್ರಿ, ರೇಖಾ ಯಾವಾಗ ಬರ್ತಾರೆ, ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ, ಇನ್ನೂ ಬಂದಿಲ್ಲಲ್ಲ ಅಂತ ಹೇಳಿಬಿಟ್ಟು. ಯಾಕೆಂದರೆ ಅವಳಿಗೆ ಯಾವಾಗ ಲೀವ್ ಸಿಗುತ್ತೋ ನಮಗೂ ಗೊತ್ತಿಲ್ಲ. ಸೊ ಅವಳು ಯಾವಾಗ ಫ್ರೀ ಟೈಮ್ ಮಾಡ್ಕೊಂಬರ್ತಾಳೋ ಆ ಟೈಮ್ಗೆ ಬರಲಿ ಅಂತ ಹೇಳಿ ನಾವು ಸುಮ್ಮನಿರ್ತಿದ್ವಿ. ಇನ್ನು ಒಂದು ಕಡೆ ನಾನು ಕೂಡ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಚಿನಿಮಾಗೆ. ಯಾರಾದರೂ ಮನೆಗೆ ಬಂದರೆ ಅವಳಿಗೆ ತುಂಬಾ ಇಷ್ಟ ಆಗತ್ತೆ. ಎಸ್ಪೆಷಲಿ ಮಕ್ಕಳು ಅವಳ ಜೊತೆ ಇರಬೇಕು, ಅದು ತುಂಬ ಇಷ್ಟ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಇವತ್ತಿನ ಡೇ ಪೂರ್ತಿ ಹೇಗಿರುತ್ತೆ ಅನ್ನೋದು ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ರೇಖಾನ್ ಜೊತೆ ಯಾವಾಗಲಾದರೂ ವಿಡಿಯೋ ಕಾಲ್ ಮಾಡೋದು ಅಥವಾ ಮಾತಾಡ್ತಾ ಇರ್ತಾಳಲ್ವ ಫೋನಲ್ಲಿ, ಆ ಟೈಮ್ನಲ್ಲಿ ಕೇಳ್ತಿರ್ತಾಳೆ ನನಗೆ ಕಿಂಡರ್ ಜಾಯ್ ತೊಗೊಂಡು ಬಾ, ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ ಅಂಥೇಳಿ. ಸೊ ಯಾವಾಗಲೇ ಫೋನ್ ಮಾಡಲಿ ಏನೋ ಒಂದು ಕೇಳ್ತಾ ಇರ್ತಾಳೆ. ಅವಳು ಎದ್ದು ಬರೋದೇ ಅವಳ ಕೈಯಲ್ಲಿ ಇಟ್ಲಲ್ಲ, ತುಂಬ ಖುಷಿ ಆಗಿಬಿಡ್ತು ಅವಳಿಗಂತೂ. ಇನ್ನು ರೇಖಾ ಪಾಪು ಹುಟ್ಟಿದಾಗ ಬಂದಿದ್ಲಲ್ವ, ಈಗ ಅವನಿಗೆ ಹತ್ತತ್ರ 45 ಡೇಸ್ 46 ಡೇಸ್ ಆಗ್ತಾ ಬಂತು. ಇವಾಗ ನೋಡ್ತಾ ಇರೋದಕ್ಕೆ ತುಂಬ ದೊಡ್ಡವಂಥರ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ಲು. ಇನ್ನೊಂದೇನು ಗೊತ್ತಾ, ನಮ್ಮ ಮೋಕ್ಷ ಕೂಡ ಪಾಪು ಥರನೇ ಸೈಲೆಂಟಾಗಿರ್ತಿದ್ನಂತೆ, ಚೆನ್ನಾಗಿ ಮಲಗೋದು ಆ ಥರ ಇರ್ತಿದ್ದ. ಬಟ್ ಇವಾಗ ನೋಡು ಎಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ಲು ಅವಳು. ಇನ್ನು ನೀವು ಕೆಲವರು ಕೇಳ್ತಾ ಇದ್ರಿ, ಯಾಕೆ ಯಾವಾಗಲೂ ರೇಖಾ ಒಬ್ಬರೇ ಬರ್ತಾರೆ, ಇನ್ನು ಇಬ್ಬರು ಸಿಸ್ಟರ್ಸ್ ಯಾಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ನೋಡಿ ಅವ್ರ ಪರಿಸ್ಥಿತಿ ಹೇಗಿದೆಯೋ ನಾನು ಹೇಳೋಕ್ಕಾಗೋದಿಲ್ಲ. ಇನ್ನು ರೇಖಾಗಂತೀರಾ, ಸೊ ಅವಳು ಆಫೀಸ್ಗೆ ಹೋಗ್ತಾಳೆ ಆ್ಯಂಡ್ ಖಾಲಿ ಟೈಮ್ ಇರೋ ಟೈಮ್ನಲ್ಲಿ ಸೊ ನಮ್ಮ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಳೆ. ಹಾಗಾಗಿ ಅವಳ ಅನುಕೂಲಕ್ಕೆ ತಕ್ಕಂಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಬಂದು ಹೋಗ್ತಿರ್ತಾಳೆ. ಇನ್ನಿಬ್ಬರು ನಮಗೆ ಟೈಮ್ ಸಿಕ್ಕಾಗ ಬರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ಸೊ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗೇ ಬರಲಿ ಅಂತ ಹೇಳಿ ಸುಮ್ಮನೆ ಇರ್ತೀನಿ. ಒಟ್ಟಿನಲ್ಲಿ ಇವತ್ತು ನನಗಂತೂ ತುಂಬ ಖುಷಿ ಆಯಿತು. ನನಗಿಂತ ನಮ್ಮ ಚಿನ್ನಿಮಗೆ ತುಂಬ ಖುಷಿ ಆಗ್ತಾ ಇರೋದು. ಇನ್ನು ಇವ್ರು ಬರೋಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ರೆಡಿ ಮಾಡೋಕ್ಕಿಟ್ಟಿದ್ದೆ. ಇವತ್ತು ಇಡ್ಲಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಸೊ ಸಾಂಬಾರು ಒಂದೇ ಬೆಳಗ್ಗೆನೇ ಮಾಡಿಟ್ಟಿದ್ದೆ. ಇನ್ನು ಇಡ್ಲಿ ಬಂದುಬಿಟ್ಟು ಈಗ ರೆಡಿ ಮಾಡಬೇಕು ನಾನು. ಇನ್ನು ಅವರು ಹೋಗಿ ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಪಾಪುಗೆ ಸ್ನಾನ ಮಾಡಿಸ್ತಾರಲ್ವ ಆಂಟಿ, ಅವರು ಬಂದಿದ್ದರು. ಇನ್ನು ನೀರೆಲ್ಲ ರೆಡಿ ಮಾಡಿಟ್ಟಿದ್ದೆ. ಈಗ ಅವನಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ದಾರೆ. ಸ್ನಾನ ಮಾಡಿಸಿ ನನಗೆ ಕೊಟ್ಟು ಹೋಗ್ತಾರೆ. ಇನ್ನು ನಾನು ಅವನಿಗೆ ಲೋಷನ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಅವನಿಗೆ ಬಟ್ಟೆ ಹಾಕಿ ರೆಡಿ ಮಾಡ್ತೀನಿ. ಇನ್ನು ನಾವಂತೂ ಅವನಿಗೆ ಡೈಲಿ ಸ್ನಾನ ಮಾಡಿಸ್ತೀವಿ, ಡೈಲಿ ಮೈಗೆ ಸ್ನಾನ ಮಾಡಿಸ್ತೀವಿ. ಒಂದು ವೇಳೆ ಅವ್ರು ಬಂದಿಲ್ಲ ಅಂದರೆ ನಾನೇ ಬಟ್ಟೆ ಇರುತ್ತಲ್ವ, ಬಟ್ಟೆನ ನೀರಲ್ಲಿ ಒದ್ದೆ ಮಾಡ್ಕೊಂಡ್ಬಿಟ್ಟು ಮೈಯೆಲ್ಲ ಒರೆಸ್ಬಿಟ್ಟು ಲೋಷನ್ ಅಪ್ಲೈ ಮಾಡಿಬಿಟ್ಟು ಡ್ರೆಸ್ ಹಾಕ್ತೀನಿ. ವಾರದಲ್ಲಿ 1-2 ಸಲ ಅಷ್ಟೇ ಅವನಿಗೆ ತಲೆ ಸ್ನಾನ ಮಾಡಿಸ್ತೀವಿ. ಇನ್ನು ಪಾಪು ಹುಟ್ಟಿದ ಫಸ್ಟ್ ಮಂತ್ ಮಾತ್ರ ನಾವು ಒಂದು ದಿವಸ ತಲೆಗೆ ಮಾಡಿಸೋದು, ಒಂದು ದಿವಸ ಮೈಗೆ ಸ್ನಾನ ಮಾಡಿಸೋದು ಮಾಡ್ತಾಯಿದ್ವಿ. ಒಂದು 40 ಡೇಸ್ ಆದಮೇಲೆ ವಾರದಲ್ಲಿ 2 ಸಲ ತಲೆಗೆ ಸ್ನಾನ ಮಾಡಿಸ್ತಾ ಇದ್ದೀವಿ.
ಇನ್ನು ನಾರ್ಮಲ್ ಡೇಸ್ ಬಂದುಬಿಟ್ಟು ಮೈಗೆ ಸ್ನಾನ ಮಾಡಿಸ್ತೀವಿ. ಹಂಗಂತ ಹೇಳ್ಬಿಟ್ಟು ತುಂಬ ಬಿಸಿನೀರು ಕೂಡ ನಾನು ಸ್ನಾನ ಮಾಡ್ಸೋಕೆ ಹೋಗೋದಿಲ್ಲ. ಡಾಕ್ಟ್ರು ಕೂಡ ಹೇಳ್ತಾರೆ ಸ್ಕಿನ್ ಡ್ರೈ ಆಗಿಬಿಡುತ್ತೆ ತುಂಬ ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳಿ ಹಾಕ್ತಾರೆ. ಬಟ್ ನಾವು ಆ ಥರ ಏನೂ ಹಾಕಲ್ಲ. ಇನ್ನು ತಿಂಡಿ ಕೂಡ ರೆಡಿಯಾಗಿದೆ. ಅವನನ್ನು ಮಲಗಿಸ್ಬಿಟ್ಟು ಈಗ ನಾನು ರೇಖಾ ತಿಂಡಿ ತಿಂತಾಯಿದ್ದೀವಿ. ಫ್ರೆಂಡ್ಸ್, ರೇಖಾ ತುಂಬ ದಿವಸದಿಂದ ಇಲ್ಲಿಗೆ ಮೈಸೂರಿಗೆ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ಲಂತೆ. ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ. ನಿನ್ನೆ ಆ ಚಾನ್ಸ್ ಸಿಕ್ಕಿರೋದ್ರಿಂದ ಸಡನ್ನಾಗಿ ಹೋಗ್ಬಿಟ್ಟು ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗಿರುವಾಗ ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಇನ್ನು KSRTC ಬಸ್ ಸ್ಲೀಪರ್ ಸಿಗುತ್ತಲ್ವ, ಸೊ ಅದನ್ನು ಬುಕ್ ಮಾಡಬೇಕು ಅಂತ ಹೋದಾಗ ಅದರಲ್ಲಿ ಕೂಡ ಸೀಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಇನ್ನು ಹೇಗೆ ಬರಬೇಕು? ಇನ್ನು ಸಡನ್ ಆಗಿ ಬೇರೆ ಪ್ಲ್ಯಾನ್ ಬೇರೆ ಆಗಿದೆ ಅಲ್ವಾ. ಇನ್ನು ರಾಜು ಇದ್ದು ಪ್ರೈವೇಟ್ ಬಸ್ಗೆ ಸೀಟ್ ಬುಕ್ ಮಾಡಿ ಕೊಟ್ಟರು. ಈ ಟ್ರೈನ್ ಟಿಕೆಟ್ಗಿಂತ ಬಸ್ ಟಿಕೆಟ್ ಬಂದುಬಿಟ್ಟು 2 ಪಟ್ಟು ಜಾಸ್ತಿ ಇರುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ತುಂಬ ಜನರು ಸಮ್ಮರ್ಗೆ ಅಂತ ಹೇಳಿಬಿಟ್ಟು ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಆ ಟೈಮ್ನಲ್ಲಿ ಮಕ್ಕಳಿಗೆ ಹಾಲಿಡೇಸ್ ಇರ್ಬೋದು ಅಥವಾ ಫ್ಯಾಮಿಲಿ ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಆದರೆ ಇದ್ದಕ್ಕಿದ್ದಂಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗ್ತಾರೆ. ತುಂಬಾ ಕಾಸ್ಟ್ಲಿ ಆಗುತ್ತೆ. ಈಗ ರೇಖಾದ್ ಹೆಂಗಾಯ್ತು ನೋಡಿ, ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕಾಗಿ ನಾನು ಹಿಂದೆ ಹಳೆ ವ್ಲಾಗ್ಗಳಲ್ಲಿ ಕೂಡ ಹೇಳಿದ್ದೆ ಇದ್ರ ಬಗ್ಗೆ. ನೀವು ಫ್ಲೈಟ್ ಆಗಿರ್ಬೋದು ಅಥವಾ ರೆಸಾರ್ಟ್ಗಳಾಗಿರ್ಬೋದು ಮುಂದೆನೇ ಬುಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಕಡಿಮೆ ರೇಟ್ಗೆ ಸಿಗತ್ತೆ. ಆದರೆ ತುಂಬ ಜನರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ವೆಕೇಶನ್ ಪ್ಲ್ಯಾನ್ ಮಾಡಲಿಕ್ಕೆ ಅವ್ರಿಗೆ ಟೈಮ್ ತುಂಬ ಬೇಕಾಗುತ್ತೆ. ಫಸ್ಟ್ ನಾವು ವೆಕೇಶನ್ ಪ್ಲ್ಯಾನ್ ಮಾಡಿದ್ರ ಮೇಲೆ ಅಲ್ವಾ ಎಲ್ಲಾದರೂ ಟ್ರಾವೆಲ್ ಮಾಡಲಿಕ್ಕೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಮಾಡಲಿಕ್ಕೆ ಅವರಿಗೆ ಸರಿಯಾದಂತಹ ಗೈಡೆನ್ಸ್ ಇರೋದಿಲ್ಲ. ಅದರಿಂದ ಏನಾಗುತ್ತೆ ಗೊತ್ತಾ, ಅರ್ಜೆಂಟ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲಾವುದು ಬುಕ್ ಮಾಡೋಕ್ಕೆ ಹೋಗ್ತೀವಿ. ಇದರಿಂದ 1 to double ರೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತಲೇ ನಾನು ಲಾಸ್ಟ್ ವ್ಲಾಗ್ನಲ್ಲಿ ನಿಮಗೆ ಹೇಳಿದ್ದೆ ಇದ್ರ ಬಗ್ಗೆ, GT ಹಾಲಿಡೇಸ್ ಅಂತ. ಸೊ ಇದ್ರ ಥ್ರೂ ನಾವು ಹೋಗೋದ್ರಿಂದ ಏನಾಗುತ್ತೆ ಗೊತ್ತಾ, ಈ ಫ್ಲೈಟ್ ಟಿಕೆಟ್ ಆಗಿರ್ಬೋದು, ನಾವು ಸ್ಟೇ ಮಾಡುವಂತಹ ರೆಸಾರ್ಟ್ಗಳಾಗಿರ್ಬೋದು, ನಿಮ್ಮ ಕಂಪ್ಲೀಟ್ ವೆಕೇಶನ್ ಬಗ್ಗೆ ಅವರು ಒಳ್ಳೆ ಗೈಡೆನ್ಸ್ಗಳನ್ನ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಾವು ಮುಂಚೆನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬೋದು, ಹಾಗೆ ರೆಸಾರ್ಟ್ನ ಬುಕ್ ಮಾಡ್ಕೋಬೋದು. ಇದರಿಂದ ನಮಗೆ ತುಂಬ ಕಡಿಮೆ ರೇಟೇ ಆಗುತ್ತೆ. ಯಾಕೆ ನಾನು GT ಹಾಲಿಡೇಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇದು ತುಂಬ ದೊಡ್ಡ ಕಂಪನಿ, ಸುಮಾರು 20 ವರ್ಷಗಳಿಂದ ಇದೆ. ಹಾಗೆ ಇದರಲ್ಲಿ 350ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ಗಳು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವು ಎಲ್ಲೇ ವೆಕೇಶನ್ನ ಪ್ಲಾನ್ ಮಾಡಿದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ವೆಕೇಶನ್ನ ಪ್ಲಾನ್ ಮಾಡಿ ಕೊಡ್ತಾರೆ. ಡೊಮೆಸ್ಟಿಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಎಲ್ಲದಕ್ಕೂ ಇವರು ಪ್ಲಾನ್ ಮಾಡಿಕೊಡ್ತಾರೆ. ಇನ್ನು ಕೆಲವು ಜನರಿಗೆ ವೆಕೇಶನ್ಗೆ ಹೋಗಬೇಕು ಅಂತ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕಂತ ಹೇಳಿ ಗ್ರೂಪ್ ಟ್ರಿಪ್ಸ್ ಇರುತ್ತೆ. ಸೊ ಈ ಗ್ರೂಪಲ್ಲಿ ಹೋಗೋದ್ರಿಂದ ಎಲ್ಲಿ ಹೋಗಬೇಕು, ನಾವಲ್ಲಿ ಏನು ತಿನ್ನಬೇಕು, ಯಾವ್ಯಾವ ಜಾಗಗಳನ್ನು ನೋಡಬೇಕು ಅನ್ನೋದನ್ನ ಇವರೇ ಹತ್ರ ಇದ್ದು A to Z ಎಲ್ಲದನ್ನ ತೋರಿಸ್ಕೊಂಡು ಕರ್ಕೊಂಡು ಕೂಡ ಬರ್ತಾರೆ. ಸೊ ಆ ಥರ ಸರ್ವಿಸಸ್ ಕೂಡ ಇವ್ರ ಹತ್ರ ಇದೆ. ನೀವು ಸಿಂಗಲ್ ಆಗಿ ಹೋಗಬೇಕು ಅಥವಾ ಗ್ರೂಪ್ ಆಗಿ ಹೋಗಬೇಕು ಅಂದ್ರೂ ಕೂಡ ಅದೆಲ್ಲದಕ್ಕೂ ಇವರು ಅನುಕೂಲ ಮಾಡಿಕೊಡ್ತಾರೆ. ಈ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಅಂತ ನೀವು ದೊಡ್ಡ ಹೋಟೆಲ್ಸ್ ನೋಡೇ ಇರ್ತೀರಾ. ಆ ಹೋಟೆಲ್ನವರು ಈ GT ಹಾಲಿಡೇಸ್ ಅನ್ನೋದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ GT ಹಾಲಿಡೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಬೆಸ್ಟ್ ಕಂಪನಿ, ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ. ಹಾಗೆ ರೇಟ್ಸ್ ಕೂಡ ಅಷ್ಟೇ ತುಂಬಾನೇ ಕಡಿಮೆ ಇರುತ್ತೆ. ನಾವೆಲ್ಲಾದ್ರೂ ವೆಕೇಶನ್ಗೆ ಪ್ಲಾನ್ ಮಾಡಿದಾಗ ನೀವು ಇವ್ರ ಥ್ರೂ ಹೋಗೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಜೊತೆಗೆ ಟೈಮ್ ಸೇವ್ ಆಗುತ್ತೆ, ಹಾಗೆ ಹಣನೂ ಉಳಿಯುತ್ತೆ. ಸೊ ನೀವು ಕೂಡ ನಿಮ್ಮ ಸಮ್ಮರ್ ಹಾಲಿಡೇಸ್ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ಸಲ ಹೋಗ್ಬಿಟ್ಟು GT ಹಾಲಿಡೇಸ್ನ ಕಾಂಟ್ಯಾಕ್ಟ್ ಮಾಡಿ, ಒಂದು ಟ್ರೈ ಕೊಟ್ಟು ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅವರ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಅವರ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನೆಲ್ಲ ಇದೆ ಸೊ ಅದ್ರ ಬಗ್ಗೆ ಕೇಳಿ ಒಂದ್ಸಲ ಕಾಲ್ ಮಾಡಿ ತಿಳ್ಕೊಂಡ್ರೆ ನಿಮಗೂ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ವೆಕೇಷನ್ಗೆ ಇನ್ಫಾರ್ಮೇಷನ್ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಇವತ್ತು ಇದನ್ನು ಶೇರ್ ಮಾಡಿದೆ. ಫ್ರೆಂಡ್ಸ್, ಇನ್ನು ಫ್ರಿಜ್ನಲ್ಲಿ ಪನ್ನೀರು ಮತ್ತು ಎಲ್ಲ ಥರದ ತರಕಾರಿ ಎಲ್ಲ ಇತ್ತು. ಹಾಗಾಗಿ ನಾನು ಪನ್ನೀರ್ ಪುಲಾವ್ ಮಾಡಿಬಿಡೋದ ಇವತ್ತು ಅಂಥೇಳಿ ಅಂದ್ಕೊಂಡೆ. ಸೊ ಇನ್ನೇನು ಎಲ್ಲ ತರಕಾರಿ ಎಲ್ಲ ಆಂಟಿ ಕಟ್ ಮಾಡಿಕೊಟ್ಟಿದ್ರು. ಹಾಗಾಗಿ ಇದು ಒಗ್ಗರಣೆ ಕೂಡ ನಾನೇ ಮಾಡಿಬಿಟ್ಟೆ ಇವತ್ತು. ತಿಂಡಿ ಆಗಿದ ತಕ್ಷಣವೇ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಏಕೆಂದರೆ ಮಕ್ಕಳಿದಾರಲ್ವ, ಹೊಟ್ಟೆ ಹಸಿವಾಗತ್ತೆ. ಸೊ ಲೇಟ್ ಆಗಬಾರ್ದು ಅನ್ನೋದಕ್ಕೆ ಸ್ವಲ್ಪ ಬೇಗನೆ ಮಾಡಿಟ್ಟಿದ್ದೀನಿ. ಅದು ಅಲ್ಲದೆ ಪಲಾವ್ ಮಾಡಿಬಿಟ್ಟು ಒಂದು ½ an hour ಆದರೂ ಹಾಗೆ ಬಿಡಬೇಕು. ಅದಾದಮೇಲೆ ತಿನ್ನೋದ್ರಿಂದ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅದಕ್ಕಾಗಿ ಸ್ವಲ್ಪ ಬೇಗನೆ ಮಾಡಿಬಿಟ್ಟೆ ಇವತ್ತು ನಾನು. ಇನ್ನು ಇವತ್ತು ನಾನ್ ವೆಜ್ ಏನಾದರೂ ತರೋಣ ಅಂದ್ಕೊಂಡ್ವಿ. ಸರಿ ಬಿಡು, ಇನ್ನು ರಾತ್ರಿಗೆ ತಂದ್ಕೊಂಡ್ರೆ ಆಯಿತು, ಮಧ್ಯಾಹ್ನಕ್ಕೆ ದಿಢೀರಂತ ಪಲಾವ್ ಮಾಡಿಬಿಡೋಣ ಅಂಥೇಳಿ ಇದನ್ನು ಪ್ಲ್ಯಾನ್ ಮಾಡಿದೆ. ಫ್ರೆಂಡ್ಸ್, ಇನ್ನೇನು ಅಡುಗೆ ರೆಡಿ ಆಯಿತು. ಪನ್ನೀರ್ ಪಲಾವು ಮತ್ತು ಅದ್ರ ಜೊತೆಗೆ ಮೊಸರು ಪಚ್ಚಡಿ. ಪಾಪ ಅವಳು ನೈಟ್ ಬಸ್ಸಿಗೆ ಬಂದಿದ್ದಾಳಲ್ವ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಅದಕ್ಕೆ ಮಲಗಿದ್ದಾಳೆ. ಆ್ಯಂಡ್ ಆಂಟಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು, ಹಾಗಾಗಿ ಬೇಗ ಆಯಿತು. ಇನ್ನೊಂದು ಇವತ್ತು ಇದು ಕ್ಯಾರೆಟ್ ಕೀರ್ ಮಾಡೋಣ ಅಂದ್ಕೊಂಡೆ. ಬಟ್ ಟೈಮೇ ಸಾಕಾಗಿಲ್ಲ, 2 ಗಂಟೆ ಆಗೋಗ್ಬಿಟ್ಟಿದೆ ಆಗಲೇ. ಹಾಗಾಗಿ ಟೈಮ್ ಸಾಕಾಗಲ್ಲ, ಇವೆರಡೇ ಮಾಡಿದ್ದೀನಿ.
ಇನ್ನು ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಈಗ ನಾವೆಲ್ಲರೂ ಊಟ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಇನ್ನು ನಮ್ಮ ರುಚಿ ಪಾಕಶಾಲೆ ಚಾನಲ್ನಲ್ಲಿ ಫುಡ್ ವ್ಲಾಗ್ಸ್ ಅಂತ ಹೇಳಿಬಿಟ್ಟು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಮ್ಮ ಮಾಯಲೋಕ ಚಾನಲ್ನಲ್ಲಿ ಲೈಫ್ ಸ್ಟೈಲ್ ವ್ಲಾಗ್ ಹೇಗಿರುತ್ತೋ ಅದೇ ರೀತಿಯಾಗಿ ನಾನು ಮಧ್ಯಾಹ್ನ ಏನು ಮಾಡ್ತೀನಿ, ಸಾಯಂಕಾಲಕ್ಕೆ ಅಡುಗೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಫುಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ರುಚಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಒಬ್ಬರು ಬರ್ತಾ ಇದ್ದಾರೆ. ಯಾರು ಗೊತ್ತಾ, ಲಾಸ್ಟ್ ಟೈಮು ನನ್ನ ಮೆಟರ್ನಿಟಿ ಫೋಟೋಶೂಟು ಮತ್ತು ನಮ್ಮ ಪಾಪುಗೆ ಫೋಟೋಶೂಟ್ ಮಾಡಿಸಿದ್ವಲ್ವ ಧನಿರು ಸ್ಟುಡಿಯೋ, ಸೊ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಯಾಕೆ ಅಂದರೆ ನೀವೆಲ್ಲರೂ ಹೇಳ್ತಾ ಇದ್ರಿ ನೀವು ನಿಮ್ಮ ಫ್ಯಾಮಿಲಿದೇ ಒಂದು ಫೋಟೋ ಮಾಡಿಸಿ ದೊಡ್ಡದು ಅಂತ ಹೇಳಿಬಿಟ್ಟು. ಸೊ ನಾನು ಅಂದ್ಕೊಳ್ತಾ ಇದ್ದೆ ಮಾಡಿಸೋದ ಯಾಕೆಂದರೆ ಒಂದು ಫೋಟೋ ಇಲ್ಲ, ನಮ್ಮ ಫ್ಯಾಮಿಲಿದು ದೊಡ್ಡ ಫೋಟೋ ಒಂದು ಇಲ್ಲ, ಒಂದು ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೆ ಹೇಳಿದಾಗ ಸರಿ ಮಾಡಿಕೊಡ್ತೀವಿ, ಒಂದು ಯಾವ್ದು ಚೆನ್ನಾಗಿ ಬಂದಿದೆಯೋ ಎಲ್ಲರೂ ಸ್ಮೈಲ್ ಮಾಡ್ತಾ ಇರೋವಂಥದ್ದು ಅಂಥದ್ದು ಒಂದು ಫೋಟೋ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದರು. ಇನ್ನೂ ಲೇಟ್ ಅಲ್ವಾ ನಾವು ಸ್ಟುಡಿಯೋಗೆ ಹೋಗೋದು ಅವನಿಗೆ ಫೋಟೋಶೂಟ್ ಮಾಡಿಸ್ಲಿಕ್ಕೆ, ಅದಕ್ಕಾಗಿ ನಾವೇ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರು. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ನೋಡಲಿಕ್ಕೆ. ಅಂದರೆ ತುಂಬ ದೊಡ್ಡ ಫ್ರೇಮ್ ಅಂದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಹೆಂಗಿರುತ್ತೆ ಅಂತ. ಜೊತೆಗೆ ನಮ್ಮ ಚಿನಿಮಗೆ ನಾವು ಅವಳು 1.5 year ಇರಬೇಕಾದ್ರೆ 3D ಕಾಸ್ಟಿಂಗ್ ಮಾಡಿಸಿದ್ವಿ. ಅಂದರೆ ಆ ಥರದ್ದು ಅಲ್ಲಿ ಹಾಕಿದ್ದೀವಲ್ವ, ಸೊ ಆ ಥರದ್ದೇ ಈಗ ನಮ್ಮ ಪಾಪುಗೂ ಕೂಡ ಮಾಡಿಸೋಣ ಅಂತ. ಅದು ಅಲ್ಲದೆ ಈ ಟೈಮ್ನಲ್ಲಿ ಅಂದರೆ ಒಂದು 2 months 3 months ಈ ಏಜ್ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಪುಟ್ಟದ್ದು ಬರುತ್ತೆ. ನಮ್ಮ ಚಿನಿಮಾಗಿ ಮಾಡಿಸಿದಾಗ 1 ವರ್ಷ ಮೇಲಾಗ್ಬಿಟ್ಟಿತ್ತು. ಫ್ರೇಮ್ ಎಲ್ಲ ನೋಡಿ ಬರೀ ಕಾಲಷ್ಟೇ ಹಾಕ್ಸಿದ್ದೀನಿ, ಅವಳದು ಪಾದ ಅಷ್ಟೇ, ಕೈ ಹಾಕ್ಸ್ಲಿಕ್ಕೆ ಆಗಲಿಲ್ಲ. ಅಂದರೆ ನಮ್ಮದು ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಆ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಇವನಿಗೆ ಸ್ವಲ್ಪ ಬೇಗನೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಈ ಧನಿರು ಫೋಟೋ ಸ್ಟುಡಿಯೋದವ್ರು ಇದ್ದಾರಲ್ವ, ಸೊ ಇವರೇ 3D ಕಾಸ್ಟಿಂಗ್ ಕೂಡ ಮಾಡ್ತಾರಂತೆ. ಸರಿ ಬಿಡು, ಇನ್ನೇನು ನಮ್ಮ ಪಾಪುಗೂ ಕೂಡ ಆಗಿಬಿಡತ್ತೆ. ಅದು ಹೆಂಗಿದ್ರು ಅವರು ಇದೇ ರೂಟಲ್ಲೇ ಹೋಗ್ತಾ ಇದ್ದೀವಿ, ಫ್ರೇಮ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಕೂಡ ಮುಗಿಸ್ಬಿಡಿ, ಮನೆಗೆ ಬರ್ತಾ ಇದ್ದೀರಲ್ವ, ಅದನ್ನು ತೊಗೊಬನ್ನಿ ಅಂತ ಹೇಳಿದೆ. ಇನ್ನೇನು ಆನ್ ದ ವೇ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರಂತೆ. ಸೊ ಬಂದಮೇಲೆ ತೋರಿಸ್ತೀನಿ ಫ್ರೇಮ್ ಹೇಗಿದೆ ಮತ್ತು ಅವನಿಗೆ ಯಾವ ರೀತಿ ಮಾಡ್ತಾರೆ ಅದೆಲ್ಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೀವು ವೆಯ್ಟ್ ಮಾಡ್ತಾ ಇದ್ದೀರಲ್ವ ಯಾವ ಫೋಟೋ ಇದೆ ಹೇಗಿದೆ ಅಂತ. ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಇದನ್ನ ಇಷ್ಟು ದೊಡ್ಡ ಫೋಟೋ ಏನೋ ಮಾಡಿಸ್ಕೊಂಡ್ಬಿಟ್ವಿ, ಇದನ್ನು ಎಲ್ಲಿ ಹಾಕಬೇಕು, ಯಾವ ವಾಲ್ಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡೋದ ಫಸ್ಟು ಫೋಟೋ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಆಗೋದ. ಬಟ್ ಚಿನಿಮಾ ಮಾತ್ರ ಫೋಟೋಶೂಟ್ ಮಾಡುವಾಗ ಸರಿಯಾಗಿ ನಿಲ್ತಿರಲಿಲ್ಲ, ಯಾವ ಫೋಟೋ ಹಾಕಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಫ್ರೆಂಡ್ಸ್, ಈ ಥರ ಫ್ರೇಮ್ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ನಮ್ಮ ಕಡೆಯಿಂದ ಇದು ಒಂದು ಪುಟ್ಟ ಗಿಫ್ಟ್ ಅಂತ. ಲಾಸ್ಟ್ ಟೈಮ್ ನಾವು ಫೋಟೋಶೂಟ್ ಮಾಡಿಸಿದ್ವಲ್ವ ಪಾಪು ಜೊತೆ, ಸೊ ಅದು ದೊಡ್ಡ ಫ್ರೇಮ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. 3 ಜನನೂ ನಗ್ತಿದ್ದೀರಾ. ಚೆನ್ನಾಗಿ ಬಂದಿದೆ. ಏನೋ ನಿಮ್ಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ನನಗೆ ಎಲ್ಲರಿಗಿಂತ ಚಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸೊ ನನ್ನ ಹತ್ರ ಚಿನಿಮಾ ಹತ್ರ ಸೇಮ್ ಡ್ರೆಸ್ ಇತ್ತು, ಪಾಪುಗೂ ಸೇಮ್ ಅದೇ ಥರ ಬಟ್ಟೆ ಹಾಕಿಬಿಟ್ಟು ಮಾಡಿಸಿದ ಫೋಟೋಶೂಟ್ ಅಂದ್ಕೊಂಡ್ವಿ. ಹಾಗೆ ರಾಜು ಹತ್ರನೂ ಯೆಲ್ಲೋ ಟೀ ಶರ್ಟ್ ಇತ್ತು. ಸರಿ ಬಿಡು, ಎಲ್ಲರದ್ದು ಮ್ಯಾಚ್ ಆಗುತ್ತೆ ಫೋಟೋಸ್ಗೆ ಅಂಥೇಳಿ ಆ ಡ್ರೆಸ್ನ ಅವತ್ತು ವೇರ್ ಮಾಡಿದ್ವಿ. ಆ್ಯಂಡ್ ಇನ್ನು ಅದಾದಮೇಲೆ ಈಗ ಪಾಪುಗೆ 3D ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇಷ್ಟೊತ್ತವರೆಗೂ ಕರೆಂಟ್ ಇರಲಿಲ್ಲ, ಪಾಪ ತುಂಬ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡಿದ್ರು ಕರೆಂಟ್ ಬರೋವರೆಗೂ. ಏಕೆಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಂತೆ, ಇಲ್ಲಾಂದರೆ ಬಬಲ್ಸ್ ಎಲ್ಲ ಬಂದುಬಿಡತ್ತೆ, ಸರಿ ಬರೋದಿಲ್ಲ ಅಂತ ಅಂದರು. ಬೆಳಗ್ಗೆನೇ ಕರೆಂಟ್ ಹೋಗಿತ್ತು, ಹಾಗಾಗಿ ಮತ್ತೆ ಇನ್ವೆರ್ಟರ್ ಮೇಲೆ ಆನ್ ಮಾಡಿಬಿಟ್ರೆ ಸಡನ್ನಾಗಿ ಆಫ್ ಆದರೆ ಕಷ್ಟ ಅಂತ ಹೇಳಿ ಸೊ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ಈಗ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಪು ಕೂಡ ಮಲಗಿರ್ಬೇಕಂತೆ. ಫುಲ್ ಡೀಪ್ ಸ್ಲೀಪ್ನಲ್ಲಿದ್ದರೆ ತಗೊಳ್ಳಿಕ್ಕೆ ನಮಗೂ ಈಸಿ ಆಗಿರುತ್ತೆ. ಇಲ್ಲಾಂತ ಹೇಳಿದ್ರೆ ಮಗು ಸಡನ್ನಾಗಿ ಕೈ ತೆಗೆದುಬಿಟ್ರೆ ಅಥವಾ ಕಾಲು ತೆಗೆದುಬಿಟ್ರೆ ಅದು ಶೇಪ್ ಎಲ್ಲ ಕೆಟ್ಟೋಗ್ಬಿಡತ್ತೆ ಅಂತ ಹೇಳಿದ್ರು. ನಾನು ಅವನನ್ನು ಮಲಗಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಆದರೂ ಅವ್ನು ಮಲಗಿರಲಿಲ್ಲ. ಸರಿ ಬಿಡು, ಇನ್ನು ಕೂರಿಸ್ಕೊಂಡು ಮಾಡಿಬಿಡೋದ ನೋಡೋಣ ಅಂಥೇಳಿ ಟ್ರೈ ಮಾಡಿದ್ವಿ. ಫ್ರೆಂಡ್ಸ್, ನಮ್ಮ ಟೈಮ್ನಲ್ಲಿ ಇಂಥದ್ದು ಯಾವುದೂ ಇರಲಿಲ್ಲ ಅಲ್ವಾ, ನಾವು ಚಿಕ್ಕವರು ಇರಬೇಕಾದ್ರೆ. ಸೊ ನನಗೆ ನೆನಪಿರೋ ಹಾಗೆ ನಮಗೆ ಇದು ಟಾನಿಕ್ ಎಲ್ಲ ಹಾಕಲಿಕ್ಕೆ ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಹಾಕಲಿಕ್ಕೆ ಆವಾಗ ಪುಟ್ಟದ್ದು ಸ್ಟೀಲಿಂದು ಅಥವಾ ಸಿಲ್ವರ್ದು ಒಂಥರ ಸಿರಪ್ ಹಾಕಲಿಕ್ಕೆ ಸಿಗ್ತಾಯಿತ್ತು, ಅದನ್ನು ಮೆಮೊರಿಯಾಗಿ ಇಟ್ಕೋತಾಯಿದ್ರು. ಇನ್ನು ನಮ್ಮ ಮನೇಲಿ ಅಂತೀರ ಮೊದಲೆಲ್ಲ ಸೆರ್ಲಕ್ಕೆಲ್ಲ ತಿನ್ನಿಸ್ತಾ ಇದ್ದೀವಲ್ವ, ಅದು ಬೌಲೆಲ್ಲ ನಮ್ಮಮ್ಮ ಹಂಗೆ ಇಟ್ಕೊಂಡಿದ್ದಾರೆ ಮೆಮೊರಿಗೆ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಮೆಮೊರಿಗಂತ ಹೇಳಿ ಯಾವುದೂ ಇರಲಿಲ್ಲ ಆ ಟೈಮ್ನಲ್ಲಿ. ಇವಾಗ ನೋಡಿ ಎಷ್ಟೊಂದು ಇಂಪ್ರೂವ್ ಆಗಿಬಿಟ್ಟಿದೆ ಅಂತ. ನಮ್ಮ ಮನೇಲಿ ನಾನು ಹುಟ್ಟಿದಾಗ ನನ್ನ ನೆನಪಿಗೆ ಅಂತ ಹೇಳಿಬಿಟ್ಟು ಅದು ಸಿರಪ್ ಹಾಕೋದು, ಔಷಧಿ ಹಾಕೋದು ಹೇಳಿದ್ನಲ್ವ, ಒಂದು ಚಿಕ್ಕ ಬಟ್ಲು ಅಂತ ಅದಿದೆ.
ಹಾಗೆ ನೀವು ಹುಟ್ಟಿದಾಗ ನಿಮಗೆ ಬಳಸಿರುವಂತಹ ಯಾವುದಾದ್ರೂ ಒಂದು ವಸ್ತು ನೀವು ನೋಡೇ ಇರ್ತೀರ, ಹೇಳ್ತಾ ಇರ್ತಾರೆ ಇದನ್ನು ಯೂಸ್ ಮಾಡ್ತಾ ಇದ್ದೆ, ಇದನ್ನು ಹಾಗೆ ಎತ್ತಿಟ್ಟಿದ್ದೀನಿ ನಿನ್ನ ನೆನಪಿಗೆ ಅಂತ. ಆ ಥರ ನಿಮ್ಮದು ಮೆಮೊರಿಗೆ ಅಂತ ಹೇಳಿ ಏನು ತೆಗ್ದಿಟ್ಟಿದ್ದಾರೆ ನಿಮ್ಮ ಮನೇಲಿ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಅಂದರೆ ಗೊತ್ತಾಗುತ್ತೆ ಇನ್ನು ಯಾವುದೆಲ್ಲ ವಸ್ತುಗಳನ್ನು ಆವಾಗ ತೆಗ್ದಿಡ್ತಾ ಇದ್ರು ಅಂತ. ಅದು ಮೋಲ್ಡಿಂಗ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಬಿಟ್ಟು ತಗೋತಾ ಇದ್ರು. ಸಿನಿಮಾಗಂತೂ ಈ ವಾಲ್ಗೆ ಹಾಕಬೇಕಂತೆ ಈ ಫೋಟೋನ. ಈ ವಾಲ್ ಖಾಲಿ ಇದೆ ಅಲ್ವಾ, ಇಲ್ಲೇನು ಹಾಕಿಲ್ಲ ನಾನು, ಇದಕ್ಕೆ ಹಾಕೋಣ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನೋಡಿ ಇದು ನಮ್ಮಪ್ಪ, ಇದು ನಮ್ಮಮ್ಮ, ನಾನು ನೋಡಿ ಇಲ್ಲಿ ಅಂತ ಹೇಳಿ ಮೋಕ್ಷಿಗೆ ತೋರಿಸ್ತಾ ಇದ್ದಾಳೆ. ಈಗ ಆಲ್ರೆಡಿ ಒಂದು ಕೈದು ಒಂದು ಕಾಲ್ದು ಇಂಪ್ರೆಷನ್ಸ್ನ ತೊಗೊಂಡಿದ್ದಾರೆ. ಸೊ ಇನ್ನೂ ಒಂದು ಕೈ ಕಾಲ್ದು ತೊಗೋಬೇಕು. ಅದಕ್ಕೆ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಹಾಗೆ ಬಿಟ್ಬಿಟ್ರೆ ಗಟ್ಟಿ ಆಗಿಬಿಡತ್ತಂತೆ. ಸೊ ಮಾಡಿದ್ದು ಅಂದರೆ ಮಿಕ್ಸ್ ಮಾಡಿದ ತಕ್ಷಣವೇ ಮಾಡಿಬಿಡ್ಬೇಕು, ಇಲ್ಲಾಂದರೆ ವೇಸ್ಟ್, ಅದು ಏನಕ್ಕೂ ಯೂಸ್ ಆಗಲ್ಲ ಅಂತ ಹೇಳಿದ್ರು. ಅವನು ಸದ್ಯ ಹೆಂಗೋ ಮಲಗಿರೋ ಟೈಮ್ಗೆ ನೋಡಿಬಿಟ್ಟು ಅವರು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಬಂದರು. ಬಟ್ ಇನ್ನೇನು ಮೋಲ್ಡಿಂಗ್ ರೆಡಿ ಆಗೋ ಟೈಮ್ನಲ್ಲೇ ಸಡನ್ನಾಗಿ ಎದ್ಬಿಡ್ತಾ ಇದ್ದ ಅವನು. ಸಮಾಧಾನ ಮಾಡಿ ಮಲಗಿಸ್ತಾ ಇದ್ವಿ. ಸ್ವಲ್ಪ ದೊಡ್ಡ ಮಕ್ಳು ಇರ್ತಾರಲ್ವ, ಅಂದರೆ ನಮ್ಮ ಚಿನ್ನಿಮ್ಮ 1 ಇಯರ್ 1.5 ಇಯರ್ ಇರಬೇಕಾದ್ರೆ ಬೇಗನೆ, ಅಂದರೆ ಅವಳಿಗೆ ಏನಾಗಲ್ಲ ಚೆನ್ನಾಗಿದೆ ಹಂಗೆ ಹಿಂಗೆ ಹೇಳಿ ಸಮಾಧಾನ ಮಾಡಿಸ್ಬಿಟ್ಟು ಮಾಡ್ತಾಯಿದ್ವಿ. ಆವಾಗ ಈಸಿ ಆಗಿತ್ತು. ಬಟ್ ನ್ಯೂ ಬೋರ್ನ್ ಬೇಬೀಸ್ ಇದೆ ಅಲ್ವ, ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಮಲಗಿರಬೇಕು, ಆ ಟೈಮ್ನಲ್ಲೇ ಮಾಡಬೇಕು ಅಂತ ಕಷ್ಟ. ಇನ್ನು ನಮ್ಮ ಪಾಪು ನ್ಯೂ ಬೋರ್ನ್ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಬೆಚ್ಚಗಿರೋಂತಹ ನೀರನ್ನು ಹಾಕಿ ಇವರು ಮಿಕ್ಸ್ ಮಾಡಿ ತೊಗೊಂಡಿದ್ರು. ಏಕೆಂದರೆ ತಣ್ಣಗಿರೋವಂಥ ನೀರು ತೊಗೊಂಡ್ರೆ ಮಗುಗೆ ನೆಗಡಿ ಆಗುತ್ತೆ ಆ ಥರ ಅನ್ನೋದಕ್ಕೆ. ಆ್ಯಂಡ್ ಇದು ಚೆನ್ನಾಗಿ ಬಂದಿದೆ. ಇದನ್ನು ಹಾಕಿಟ್ಟು 2 hours ಆಗಬೇಕಂತೆ ಅದು ಸೆಟ್ ಆಗಲಿಕ್ಕೆ. ಸರಿ ನಾವು ಅಲ್ಲಿಗೆ ಹೋಗಿ ಮಾಡ್ಕೋತೀವಿ, ಇಲ್ಲಿ ಇಂಪ್ರೆಷನ್ಸ್ ಅಷ್ಟೇ ತೊಗೋತೀವಿ ಅಂತ ಹೇಳಿದ್ರು. ಇದು ಮಾಡೋದಕ್ಕಿಂತ ಮುಂಚೆ ಅವನಿಗೆ ಚೆನ್ನಾಗಿ ಲೋಷನ್ ಎಲ್ಲ ಅಪ್ಲೈ ಮಾಡಿ ಆನಂತರ ಇಂಪ್ರೆಷನ್ಸ್ನ ತೊಗೋತಾಯಿದ್ರು. ಹಾಗಂತ ಹೇಳಿಬಿಟ್ಟು ಮಗುಗೇನೂ ತೊಂದರೆ ಆಗ್ತಿರ್ಲಿಲ್ಲ. ಅವ್ನು ಸರಿಯಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕಾದ್ರೆ ಅದನ್ನು ಟೈಮ್ ನೋಡಿಕೊಂಡು ತಗೊಳ್ತಾ ಇದ್ರು. ಇನ್ನೊಂದೇನಪ್ಪ ಅಂದರೆ ಇದೆಲ್ಲ ಮಾಡ್ತಿರೋದು ಇವರು ಲೇಡಿ ಆಗಿರೋದ್ರಿಂದ ನನಗೇನೋ ಟೆನ್ಷನ್ ಇಲ್ಲ. ಅಂದರೆ ಮಗುಗೆ ಯಾವ ರೀತಿ ಎತ್ಕೋಬೇಕು, ಯಾವ ಥರ ಸಮಾಧಾನ ಮಾಡಬೇಕು ಅದೆಲ್ಲ ಗೊತ್ತಿದೆ. ಯಾಕೆಂದರೆ ಅವ್ರಿಗೂ ಒಬ್ಬಳು ಮಗಳಿದ್ದಾಳೆ, ಹಾಗಾಗಿ ಸಮಾಧಾನ ಮಾಡೋದು ಅದೆಲ್ಲ ಪಾಪ ಅವರೇ ನೋಡ್ತಾಯಿದ್ರು. ಹಾಗೆ ನಮಗೆ ಫೋಟೋಶೂಟ್ ಕೂಡ ಇವರೇ ಮಾಡಿದ್ದಲ್ವಾ, ಹಾಗಾಗಿ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ. ಹೆಣ್ಮಕ್ಳಿಗಂತ ತುಂಬಾ ಅನುಕೂಲ ಅಂತ ಹೇಳ್ಬಹುದು. ನಮಗೂ ಅಷ್ಟೊಂದು ಮುಜುಗರ ಅನ್ಸೋದಿಲ್ಲ ಅಲ್ವಾ. ಸೊ ಇನ್ನು ಒಂದು ಕೈದು ಮಾತ್ರ ಸರಿ ಬಂದಿಲ್ಲ. ಸೊ ಹಾಗಾಗಿ ಇದಕ್ಕೆ ಮತ್ತೆ ಇನ್ನೊಂದು ಸಲ ಲೋಷನ್ನ ಅಪ್ಲೈ ಮಾಡಿಬಿಟ್ಟು ಇನ್ನೊಂದು ಸಲ ತೊಗೋತಾರಂತೆ. ಇವನಿಗೆ ಮಾಡಿಸ್ಬೇಕು ಅನ್ನೋದಿತ್ತು. ಬಟ್ ನಾನು ಇವಾಗ ಹೊರಗಡೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗೋದು ಯಾಕೆ ಅಷ್ಟೊಂದು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಮುಂದೆ ನೋಡೋಣ ಅಂದ್ಕೊಂಡಿದ್ವಿ. ಬಟ್ ನನಗೆ ಇವರು ಸ್ಟುಡಿಯೋದವರೇ ಮಾಡ್ತಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಮಗುಗೆ ಏನು ತೊಂದರೆ ಆಗ್ದಲೇ ಮಾಡ್ತಾಯಿದ್ರಲ್ವ, ಅದು ಇನ್ನೊಂದು ಕಡೆ ಖುಷಿ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ ಅಂತ. ಹಬ್ಬ ಫೈನಲ್ ಆಗಿ 2 ಕೈದು 2 ಕಾಲ್ದು ಇಂಪ್ರೆಷನ್ಸ್ನ ತೊಗೊಂಡ್ರು. ಇನ್ನು ಇದು ಕಂಪ್ಲೀಟಾಗಿ ರೆಡಿ ಮಾಡಿ ಕೊಡಲಿಕ್ಕೆ ಸ್ವಲ್ಪ ದಿವಸ ಬೇಕಂತೆ ಅವರಿಗೆ. ಅದು ಬಂದಮೇಲೆ ನೋಡೋದ ಹೇಗಿರುತ್ತೆ ಏನೋ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಪಾಪುಗೆ ತೊಗೊಂಡು ಹೋದ್ರಲ್ವ, ಅದನ್ನು ಮತ್ತೆ ಅವರು ಸಪ್ರೇಟಾಗಿ ಫ್ರೇಮ್ ಮಾಡಿಕೊಂಡು ತೊಗೊಂಬರ್ತಾರೆ. ಸೊ ನಾನು ಯಾಕೆ ಇವ್ರ ಹತ್ರ ಮಾಡಿಸ್ದೆ ಅಂದರೆ, ನನಗೀಗ ಒಂದು ಫೋಟೋ ತೊಗೊಂಬಂದಿದ್ದಾರಲ್ವ ನಮ್ಮ ಫ್ಯಾಮ್ಲಿದು. ಸೊ ಫ್ರೇಮ್ ಅದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಸರಿ ಬಿಡು, ಪಾಪುಗೆ ಇವ್ರ ಹತ್ರನೇ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನು ಇವ್ರ ಹತ್ರ ನೀವು ಕೇಳ್ತಾ ಇರ್ತೀರ ರೇಟ್ ಎಷ್ಟಿದೆ ಏನು ಕತೆ ಅಂತ ಹೇಳಿಬಿಟ್ಟು. ಸ್ಟಾರ್ಟಿಂಗ್ 5000ಇಂದ ಸ್ಟಾರ್ಟ್ ಆಗತ್ತಂತೆ ಅವ್ರದ್ದು ಪ್ರೈಸಿಂಗ್ ಎಲ್ಲ ಬಂದುಬಿಟ್ಟು. ಅಂದರೆ ಈಗ ಒಬ್ಬೊಬ್ರದ್ದು ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ನಮ್ಗೆ ಈ ಥರನೇ ಬೇಕು ಅಂತ ಕೇಳ್ತಾರಲ್ವ. ಸೊ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಅಲ್ವಾ? ಹೌದು, ಪ್ರೈಸಸ್ ಎಲ್ಲ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಇನ್ನೊಂದು ಏನು ಗೊತ್ತಾ, ಫೋಟೋಶೂಟ್ಗೆ ಅಂತ ಹೇಳಿ ಹೋಗಿರ್ತೀರಲ್ವ ಅವ್ರ ಸ್ಟುಡಿಯೋಗೆ, ಆವಾಗಲೇ ಮಗುಗೆ ಈ 3D ಕಾಸ್ಟಿಂಗ್ ಅನ್ನೋದನ್ನು ಮಾಡ್ಸ್ಕೊಂಬರ್ಬೋದು. 2 ಕೆಲಸನೂ ಮುಗಿದ್ಬಿಡತ್ತೆ ಒಟ್ಟಿಗೆ. ಆ್ಯಂಡ್ ಇನ್ನೊಂದು ತುಂಬ ಜನರು ಕೇಳ್ತಾರೆ, ಮನೆಗೆ ಬಂದು ಮಾಡಿಕೊಡ್ತೀರಾ ಏನು ಕತೆ ಅಂತ. ಮನೆಗೂ ಬಂದು ಮಾಡಿಕೊಡ್ತೀವಿ, ಬಟ್ ಸ್ಟುಡಿಯೋಗೆ ಬಂದರೆ ಬೆಸ್ಟ್. ಸ್ಟುಡಿಯೋಗೆ ಬಂದರೆ ಬೆಸ್ಟು. ಸೊ ನೀವೇನಾದರೂ ಟೈಮ್ ಇತ್ತು ಅಂದರೆ ಸ್ಟುಡಿಯೋಗೆ ಹೋಗಿ ಮಾಡಿಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಅವರು. ಆ್ಯಂಡ್ ಇನ್ನು ಅವ್ರ ಹತ್ರ ನಾನು ಆಲ್ರೆಡಿ ಫೋಟೋಶೂಟ್ ಮಾಡಿಸಿದ್ದೀನಿ. ತುಂಬ ಜನರಿಗೆ ಇಷ್ಟ ಆಗಿ ತುಂಬ ಜನರು ಹೋಗಿ ಫೋಟೋಶೂಟ್ ಮಾಡಿಸಿದ್ದೀರಾ. ಸೊ ಇದು 3D ಕಾಸ್ಟಿಂಗ್ ಕೂಡ ನಾನು ನಿಮಗೆ ಹೆಲ್ಪ್ ಆಗಲಿ ನಿಮ್ಮ ಮಗುಗೆ, ಮತ್ತು ನೀವು ಅಲ್ಲಿ ಇಲ್ಲಿ ಹುಡ್ಕೋ ಬದಲಾಗಿ. ಸೊ ಇವ್ರ ಹತ್ರನೇ ಆದರೆ 2 ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರ ನಂಬರ್ ಬಂದುಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.